ಸ್ವಲ್ಪ ರೋಡು ಆಫ್ ರೋಡ್ ಆಗಿದೆ, ಹಾಳಾಗಿರೋದನ್ನ ಮುಚ್ಚಿದ್ದಾರೆ. ಬಟ್ ಸಚ್ ಅ ವಂಡರ್ಫುಲ್ ಪ್ಲೇಸ್. ಹೆಂಗಿದೆ ನೋಡಿ. ಗಿಡ ಮರ ನೆರಳು ಪರಿಸರ, so peaceful and so nice. Plus you have a lovely motorcycle which can take you anywhere. ಎಲ್ಲಿಗೆ ಬೇಕಾದ್ರೆ ಕರ್ಕೊಂಡು ಹೋಗುತ್ತೆ ಈ ಗಾಡಿ. ಇನ್ನೇನು ಬೇಕು ಹೇಳಿ. ಓಕೆ, ಇದು ಹೇಮಾವತಿ ನದಿ ಮೂಲ ಇರೋ ಜಾಗ. ಇದನ್ನು ನಾನು ಪ್ರಾಬಬ್ಲಿ ಇನ್ನೊಂದು ದಿವಸ ಕವರ್ ಮಾಡ್ತೀನಿ. ನಾನು ಹೋಗಿಲ್ಲ ಅಲ್ಲಿ, ಲಾಸ್ಟ್ ಟೈಮ್ ಕೂಡ ನಾನು ಇಲ್ಲಿ ಬಂದಾಗ ಹೋಗೋಕ್ಕಾಗಲಿಲ್ಲ. ಸೊ ಅಲ್ಲಿ ಒಂದು ಒಳ್ಳೆ ದೇವಸ್ಥಾನ ಇದೆ. ನಾನು ಒನ್ ಆಫ್ ದ ವ್ಲಾಗ್ಸ್, ನಾಟ್ ಎನ್ ಆಫೀಸ್, ಅವರ ವ್ಲಾಗ್ಸಲ್ಲಿ ನಾನು ನೋಡಿದ್ದೆ. ಅವ್ರ ವ್ಲಾಗ್ಸ್ ನೋಡಿದ ಮೇಲೆ ನಾನು ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ದೆ ಲಾಸ್ಟ್ ಟೈಮು. ಸೊ ದ ಕ್ರೆಡಿಟ್ ಗೋಸ್ ಟು ದ ಕಪಲ್ ಫ್ರಮ್ ನಾಟ್ ಇನ್ ಆಫೀಸ್ ಯೂಟ್ಯೂಬ್ ಚಾನೆಲ್. ಸೊ ಥ್ಯಾಂಕ್ ಯು ವೆರಿ ಮಚ್ ಗೈಸ್ ಫಾರ್ exploring this place and showing it to a lot of people, including me. So if you don't know, I am a very good follower. Not a good follower, I am a follower for a very long time. So ತುಂಬ ಪ್ಲೇಸಸ್ ನೀವುಗಳು ಎಕ್ಸ್ಪ್ಲೋರ್ ಮಾಡಿ ತೋರಿಸಿದ್ದೀರಾ. ಸೊ ಅದೇ ಥರ ನಾನು ಅದರಿಂದ ಇನ್ಸ್ಪಿರೇಷನ್ ತೊಗೊಂಡು ಸುಮಾರು ಕಡೆ ಹೋಗಿದ್ದೀನಿ, ಬಟ್ ನಾನು ವ್ಲಾಗ್ ಮಾಡಲಿಕ್ಕಾಗಿಲ್ಲ. ಸೊ ಗೋಯಿಂಗ್ ಫಾರ್ವರ್ಡ್, ದಿಸ್ ಇಸ್ ಸಮಥಿಂಗ್ ವಾಟ್ ಐ ಆಮ್ ಗೋನಾ ಡೂ. ಮುಂದೆ ಹೋಗ್ತಾ ಹೋಗ್ತಾ ವ್ಲಾಗ್ ಮಾಡ್ತೀನಿ, ಆದಷ್ಟು ಯಾವ ಜಾಗದಲ್ಲಿ ಆಗುತ್ತೋ ಆ ಥರ. ಸೊ ನಿಮಗೆ ನನ್ನ ಕಾಂಟೆಂಟು ಇಷ್ಟ ಆಗಿದ್ದಲ್ಲಿ ಲೈಕ್, share, and please don't forget to subscribe to my channel. ಇನ್ನೂ 2 ಜಾಗ ಅವರು ಇಲ್ಲಿಗೆ ಬಂದಾಗ ಎಕ್ಸ್ಪ್ಲೋರ್ ಮಾಡಿದರು. ನಾಟ್ ಇನ್ ಆಫೀಸ್ ಯೂಟ್ಯೂಬ್ ಚಾನಲ್ ಅವರು. ಯಾವುದಂದರೆ ಇಂದುಶ್ರೀ ತೊಟ್ಟಿ ಮನೆ ಹೋಮ್ ಸ್ಟೇ ಹಾಗೂ ಕೊಡಿಗೆ ಫಾಲ್ಸು. ಅದು ಕೂಡ ನಮಗೆ ಅದರಿಂದನೇ ಗೊತ್ತಾಗಿತ್ತು. ಸೊ ಇಂದುಶ್ರೀ ತೊಟ್ಟಿ ಮನೆಗೆ ನಾವು ಕಳೆದ ಬಾರಿ ಈ ಕಡೆ ಬಂದಾಗ ಅಲ್ಲೇ ಸ್ಟೇಯಲ್ಲಿದ್ದಿದ್ದು. ಬ್ಯೂಟಿಫುಲ್ ಪ್ಲೇಸ್, ವೆರಿ ನೈಸ್, ವೆರಿ ಲವ್ಲಿ. ಅಲ್ಲಿ ಹೋಸ್ಟ್ ಇದ್ದಾರೆ, ನಾವು ಮುಂಚೆನೇ ಹೇಳ್ದಂಗೆ ಹೋಸ್ಟ್ ಅಂಕಲ್, ಆಂಟಿ ಮತ್ತು ಅವ್ರ ಮಗ. ದೇ ವೆರಿ ಕ್ಲೋಸ್ ಟು ಅಸ್, ವೆರಿ ನೈಸ್ ಪೀಪಲ್, ವೆರಿ ಹಂಬಲ್ ಪೀಪಲ್ ಐ ಶುಡ್ ಸೇ. ಸೊ ತುಂಬ ಚೆನ್ನಾಗಿ ನೋಡಿಕೊಂಡ್ರು ಲಾಸ್ಟ್ ಟೈಮ್. ದ ಫುಡ್ ವಾಸ್ ಎಕ್ಸಲೆಂಟ್, the amenities and the place itself was awesome. ಸೊ ಅದರದ್ದು ಒಂದು ಗ್ಲಿಮ್ಸ್ ನಾನಾದರೆ ಈ ವಿಡಿಯೋಲಿ ಇನ್ಸರ್ಟ್ ಮಾಡ್ತೀನಿ, ಇಲ್ಲ ಅಂದರೆ ಐ ಮೇಕ್ ಅ ಸಪ್ರೇಟ್ ವಿಡಿಯೋ ಆಫ್ ದ್ಯಾಟ್. ಬಟ್ ಯು ಗೈಸ್ ಶುಡ್ ಗೋ ಟು ದ್ಯಾಟ್ ಪ್ಲೇಸ್ ಬಿಕಾಸ್ ಇಟ್ ವಾಸ್ ಆಬ್ಸಲ್ಯೂಟ್ಲಿ ಬ್ಯೂಟಿಫುಲ್. ಹಿಲ್ ಟಾಪ್ ಮೇಲಿದೆ, ಅಟ್ ಎನ್ ಎಲಿವೇಟೆಡ್ ಪೊಸಿಷನ್. ಸೊ ನಾನು ಹೇಳಲ್ಲ ಜಾಸ್ತಿ, ನೀವು ಹೋದರೆ ಮಾತ್ರ ಖಂಡಿತ ನೀವು ರಿಗ್ರೆಟ್ ಮಾಡಲ್ಲ. ಬಟ್ ಇಟ್ ಈಸ್ ಅ ವೆರಿ ವೆರಿ ನೈಸ್ ಪ್ಲೇಸ್, ಲೆಟ್ ಮಿ ಟೆಲ್ ಯು ದ್ಯಾಟ್.
So not in office, coming back. So personally they have been a huge influence on me, especially in terms of exploring new places and bringing that to light. So not in office ಚಾನಲ್ ಅವರು ಒಂದು ಇನ್ಸ್ಪಿರೇಷನ್ ಆಗಿದ್ದಾರೆ ನನಗೆ. ಹೆಂಗೆ ಅಂದರೆ ಅವರು ಹೊಸ ಹೊಸ ಜಾಗ ತೆಗೆದು ತೋರಿಸ್ತಾರೆ, ಅಲ್ಲಿಗೆ ಹೋಗಿ ಅವ್ರು ಎಕ್ಸ್ಪೀರಿಯೆನ್ಸ್ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಆ ಜಾಗನ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನಾಟ್ ಇನ್ ಆಫೀಸ್ USP ಏನಪ್ಪ ಅಂತಂದರೆ ಅವ್ರು ಆ ಜಾಗದ್ದು ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾರೆ. ಡೂಸ್ ಆ್ಯಂಡ್ ಡೋಂಟ್ಸ್, ಅನ್ನೆಸೆಸರಿ ಇನ್ಫಾರ್ಮೇಷನ್ ಯಾವುದು ಕೊಡ್ಲಿಕ್ಕೆ ಹೋಗಲ್ಲ ಅವರು. ಸೊ ಡೂಸ್ ಆ್ಯಂಡ್ ಡೋಂಟ್ಸ್ ತುಂಬ ಚೆನ್ನಾಗಿ ಹೇಳ್ತಾರೆ. ಏನು ಬೇಕು, ಏನು ಬೇಡ, ಏನು ತೊಗೊಂಡೋಗ್ಬೇಕು, ಏನು ತೊಗೊಂಡು ಹೋಗಬಾರ್ದು. ಸೊ ದಟ್ ಈಸ್ ದ ಬೆಸ್ಟ್ ಪಾರ್ಟ್. ನಿಮ್ಮ ಎಕ್ಸ್ಪೀರಿಯೆನ್ಸು ಅಲ್ವಾ, ಬಟ್ ನೀವು ಆ ಎಕ್ಸ್ಪೀರಿಯೆನ್ಸ್ ತೊಗೊಳ್ಳೋದಕ್ಕೆ ನಿಮ್ಗೆ ಏನೇನು ಬೇಕು ಅನ್ನೋದನ್ನು ಅವರು ತುಂಬ ಚೆನ್ನಾಗಿ ಅವ್ರ ವೀಡಿಯೋಸಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ದರಿಂದ ನನಗೆ ತುಂಬ ಇಷ್ಟ ಅವ್ರನ್ನ ಫಾಲೋ ಮಾಡೋದು, ಒನ್ ಆಫ್ ದ ರೀಸನ್ಸ್. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್, ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಯು ಗೈಸ್ ಆರ್ ಅ ಗ್ರೇಟ್ ಇನ್ಸ್ಪಿರೇಷನ್. ಸೊ ಈ ಜಾಗದಲ್ಲಿ ಇನ್ನೊಂದು ವಿಶೇಷ ಏನಂದರೆ, ಇಂದುಶ್ರೀ ತೊಟ್ಟಿ ಮನೆ ಅಂತ ಹೇಳಿದ್ನಲ್ಲ, ಅಲ್ಲಿಗೆ ಹೋಗಿದ್ದಾಗ ಆ ಪ್ಲೇಸಲ್ಲಿ ಇದ್ವಿ. ಆವಾಗ ಅಲ್ಲಿಂದ ನಾವು ಸುಮಾರು ಜಾಗಗಳು ಹೋದ್ವಿ. ಕೊಡಿಗೆ ಫಾಲ್ಸ್ ಒಂದು ಹೇಳಿದೆ, ಅದು ಇವ್ರದ್ದೇ ಪ್ರಾಪರ್ಟಿ. ಇವ್ರದ್ದು ಇನ್ನೊಂದು ಪ್ರಾಪರ್ಟಿ ಒಳಗಡೆ ಪ್ರೈವೇಟ್ ವಾಟರ್ ಫಾಲ್ಸ್ ಇರೋದಲ್ಲಿ, ಅಲ್ಲಿಗೆ ಹೋಗಿದ್ವಿ. ಆಮೇಲೆ ರಾಣಿಜರಿ ಹೋಗಿದ್ವಿ. ರಾಣಿಜರಿ ಈಸ್ ಅನ್ ಅಲ್ಟಿಮೇಟ್ ಪ್ಲೇಸ್. ಮತ್ತು ಇಲ್ಲಿಂದ ನಾವು ವಾಪಸ್ ಹೋಗ್ಬೇಕಾದ್ರೆ ದೇವರ ಮನೆ ಕೂಡ ಹೋಗಿದ್ವಿ. ಸೊ ಎಲ್ಲ ಹತ್ತಿರ. ಇಫ್ ಯು ಹ್ಯಾವ್ ದ ಟೈಮ್, ಇಫ್ ಯು ಹ್ಯಾವ್ ದ ಎನರ್ಜಿ ಆ್ಯಂಡ್ ಇಫ್ ಯು ಲವ್ ಟ್ರಾವೆಲಿಂಗ್, ನೋ ಪ್ಲೇಸ್ ಇಸ್ ಫಾರ್. ಇಂಟ್ರೆಸ್ಟ್ ಇರಬೇಕು, ಎಂತೂ ಇರಬೇಕು ಮಾಡಲಿಕ್ಕೆ. ಕಮ್ಮಿಂಗ್ ಬ್ಯಾಕ್ ಟು ದ ರೂಟ್. ಈ ರೂಟ್ ಹೇಗಿದೆ, ನಿಮಗೆ ಹೆಂಗೆ ಅನ್ನಿಸ್ತಾ ಇದೆ? ವೆಯ್ಟ್ ಮಾಡ್ತಾಯಿದ್ದೀನಿ, ಕಾಮೆಂಟ್ಸಲ್ಲಿ ಹಾಕ್ರಪ್ಪ ಹೇಗಿದೆ ಅಂತ. ನೋಡಿ ಫ್ರೆಂಡ್ಸ್, ನೋಡಿ ಟೀ ಪ್ಲಾಂಟೇಶನ್ ಎಂತ ಬ್ಯೂಟಿಫುಲ್ ಇದೆ, ಬ್ಯೂಟಿಫುಲ್. ನಮ್ಮ ಗೌತಮ್ ನಾಯ್ಡು ಅವ್ರು ಇದ್ದಿದ್ರೆ ಹೇಳಿರೋರು ಚಿತ್ತಾಲ್ ಪತಾಲ್ ಆಗಿದೆ ಅಂತ. ಏನು ಹೇಳಿ, ಚಿತ್ತಾಲ್ ಪತಾಲ್. ಸೊ ಗೌತಮ್ ನಾಯ್ಡು ಅವ್ರ ಬಗ್ಗೆ ಹೇಳ್ಬೇಕಂದ್ರೆ, he has also been a great inspiration. So especially MOTOVLOGgersಗೆ ಅವರು ಒಂದು ಒಳ್ಳೆ ಇನ್ಸ್ಪಿರೇಷನ್ ಅಂತ ಹೇಳ್ತೀನಿ. ಅವ್ರೀಗ ಸದ್ಯದಲ್ಲೇ ಅವ್ರಿಗೆ 100K ಸಬ್ಸ್ಕ್ರೈಬರ್ಸ್ ಆದರು. ಸೊ ಗೌತಮ್ ನಾಯ್ಡು ಅವರೇ, ಕಂಗ್ರ್ಯಾಚುಲೇಷನ್ಸ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ or whenever you watch this video, still you get my congratulations. ನೀವು ತುಂಬ ದೊಡ್ಡ ಮೋಟೋ ವ್ಲಾಗರ್ ಕರ್ನಾಟಕದಲ್ಲಿ. ಸೊ ನಿಮ್ಮ ಗಾಡಿ ಸೂಪರ್ ಫೇಮಸ್ ಎಲ್ಲ ಕಡೆ. ನಿಮ್ಮನ್ನ ಗುರ್ತಿಡ್ದಿಲ್ಲ ಅಂದ್ರೂ ಗಾಡಿನ ಗುರ್ತಿಡ್ದು ನಿಮ್ಮನ್ನ ಮಾತಾಡಿಸ್ತಾರೆ ಜನ. ಸೊ ಐ ಆಮ್ ಒನ್ ಆಫ್ ಯುವರ್ ಸಬ್ಸ್ಕ್ರೈಬರ್ ಇನ್ ಯುವರ್ 100K. 100 ಇಲ್ಲ, ಇನ್ನು ಜಾಸ್ತಿನೇ ಆಗಿದೆ ಈಗ. ಸೊ ನೀವು ಕೂಡ ಒಂದು ಒಳ್ಳೆ ಇನ್ಸ್ಪಿರೇಷನ್. ನಿಮ್ದು ಎಲ್ಲ ವೀಡಿಯೋಸು ನೋಡಿದ್ದೀನಿ, ನೋಡ್ತಾನೆ ಇರ್ತೀನಿ ಮುಂದೆ. ಹಾಗೆ
ಸುಮಾರು ಟಿಪ್ಸು ಟ್ರಿಕ್ಸು ಮತ್ತು ನೀವೇನೇನು ಮಾಡ್ತೀರಾ ಅದೆಲ್ಲನೂ ಒಂದಲ್ಲ ಒಂದು ರೀತಿ ನಾವು ಅಳವಡಿಸ್ಕೊಂಡಿರ್ತೀವಿ. ನೋಯಿಂಗ್ಲಿ ಅವ್ರು ಅನ್ನೋಯಿಂಗ್ಲಿ, ಜಾಸ್ತಿ ನೋಯಿಂಗ್ಲಿನೇ ಇರುತ್ತೆ, ಅನ್ನೋಯಿಂಗ್ಲಿ ಕಡಿಮೆ ಇರುತ್ತೆ. ಬಿಕಾಸ್ ನಾವು ನೋಡಿರ್ತೀವಿ ಹಾಗೆ ಮಾಡಬೇಕಂತ ನಾವು ಅಂದ್ಕೊತೀವಿ. ಸೊ ಆ ರೀತಿ. ಸೊ ಥ್ಯಾಂಕ್ ಯು ಸರ್ ಇಫ್ ಯು ಆರ್ ವಾಚಿಂಗ್ ದಿಸ್ ವಿಡಿಯೋ. ವಿ ಹ್ಯಾವ್ ಸ್ಪೋಕನ್ ಪ್ರೀವಿಯಸ್ಲಿ, ನಾವು ಮುಂಚೆ ಮಾತಾಡಿದ್ದೀವಿ ಒಂದ್ಸಲಿ ಇನ್ಸ್ಟಾಗ್ರಾಮ್ನಲ್ಲಿ. ನೀವು ಸುಮಾರು ಟಿಪ್ಸ್ ಕೊಟ್ರಿ, ಸುಮಾರು ಕಾಂಟ್ಯಾಕ್ಟ್ಸ್ ಕೂಡ ಕೊಟ್ಟಿದ್ರಿ ನನಗೆ. ಕೆಲವು ಐಟಮ್ಸ್ ಬಗ್ಗೆ, ಮೋಟೋ ವ್ಲಾಗಿಂಗ್ ಸೆಟಪ್ ಬಗ್ಗೆ ಮಾತಾಡಿದ್ವಿ. ಕೆಲವು ಐಟಮ್ ನನಗೆ ತೊಗೊಳೋದಕ್ಕೆ ನೀವು ತುಂಬ ಸಹಾಯ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ವೆರಿ ಮಚ್ ಗೌತಮ್. ಸೊ ನೋಡೋಣ, ನಿಮ್ಮನ್ನ ಯಾವಾಗಲೂ ಮೀಟ್ ಆಗೋಕ್ಕೆ ಅವಕಾಶ ಸಿಕ್ಕಿದ್ರೆ ಖಂಡಿತ ಒಂದು ಮೀಟಪ್ ಮಾಡೋಣ. ಬಟ್ ಆಲ್ ಇನ್ ಆಲ್ ಐ ವುಡ್ ಲೈಕ್ ಟು ಸೇ ದೀಸ್ ಟು ನಾಟ್ ಇನ್ ಆಫೀಸ್ ಗ್ರೂಪ್ ಮತ್ತು ಗೌತಮ್ ನಾಯ್ಡು ಅವರು ಹ್ಯಾವ್ ಬಿನ್ ಅ ಹ್ಯೂಜ್ ಇನ್ಸ್ಪಿರೇಷನ್ ಟು ಎಕ್ಸ್ಪ್ಲೋರ್ ಪ್ಲೇಸಸ್ ಆ್ಯಂಡ್ ಶೋ ಇಟ್ ಟು ಪೀಪಲ್. ಅದೊಂದು ಒಳ್ಳೆ ಕೆಲಸ. ಸೊ ಆದ್ದರಿಂದ ನನಗೆ ಪರ್ಸ್ನಲಿ ತುಂಬ ಇಷ್ಟ. ಗೌತಮ್ ನಾಯ್ಡು ಅವರ ಯಾವಾಗಾದರೂ ಟೈಮ್ ಆದಾಗ ಅಥವಾ ಆಪರ್ಚುನಿಟಿ ಸಿಕ್ಕಿದಾಗ ಅಥವಾ ನೀವು ಆಪರ್ಚುನಿಟಿ ಕೊಟ್ಟರೆ ಮೀಟ್ ಆಗೋಣ. ಖಂಡಿತ ಒಂದು ರೈಡ್ ಕೂಡ ಮಾಡೋಣ, ಮಜಾ ಇರುತ್ತೆ. ಫುಲ್ ಚಿತಾಲ್ಪತಾಲಾಗೆ. ಓಕೆ, ಕಳಸ, ಹೊರನಾಡು, ಕುದುರೆಮುಖ, ಗಂಗಾಮೂಲ. ಓಕೆ, ದೀಸ್ ಆರ್ ದ ಪ್ಲೇಸಸ್. ಸೊ ಈ ಪ್ಲೇಸ್ಗಳನ್ನ ನೀವು ಈ ರೂಟಿಂದ ನೀವು ನೋಡ್ಬೋದು. ಈ ರೂಟಿಂದ ಹೋದರೆ ಆಲ್ ಆಫ್ ದೀಸ್ ಪ್ಲೇಸಸ್ ಆರ್ ವೆರಿ ನೈಸ್, ವೆರಿ ಸಿನಿಕ್, ತುಂಬ ಚೆನ್ನಾಗಿದೆ. ಈ ಕರ್ವ್ಸ್ ಹೆಂಗಿದೆ ಅಂದರೆ ಮುಗಿಯೋದೇ ಇಲ್ಲ. ದಿಸ್ ಇಸ್ ಅ ನೆವರ್ ಎಂಡಿಂಗ್ ರೋಡ್ ವಿತ್ ಕರ್ವ್ಸ್, ನೆವರ್ ಎಂಡಿಂಗ್ ರೋಡ್ ವಿತ್ ಕರ್ವ್ಸ್. ಸೊ ಒನ್ ಆಫ್ ದ ರೀಸನ್ ವೈ ಐ ಲೈಕ್ ದಿಸ್ ಪ್ಲೇಸ್. ತುಂಬ ಚೆನ್ನಾಗಿದೆ. ಓಕೆ, ರಾಣಿ ಜರಿ ಕಾಫಿ ಶಾಪ್. ಇಲ್ಲಿ ನೋಡಿ, ರಾಣಿ ಜರಿ ಕಾಫಿ ಶಾಪ್. ದಿಸ್ ಇಸ್ ವೆರಿ ಫೇಮಸ್ ಹಿಯರ್. ಆ್ಯಂಡ್ ಅಲ್ಲೊಂದು ಫ್ಲೈಟ್ ಕೂಡ ಇದೆ.